ಮದ್ದೂರಿನಲ್ಲಿ ಚುನಾವಣಾ ಭಾಷಣ. 2 ಕೋಟಿ ಕೊಟ್ಟವರಿಗೆ ಟಿಕೆಟ್. ದುಡ್ಡಿನ ಗಮ್ಮತ್ತೇ ಗಮ್ಮತ್ತು. ನಾನಾ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸಂಬಂಧ ಮದ್ದೂರಿನಲ್ಲಿ ಸೋಮವಾರ ನಡೆದ ಸರ್ಕಾರಿ ಕಾರ್ಯಕ್ರಮವು ರಾಜಕೀಯ ಪ್ರಚಾರದ ವೇದಿಕೆಯಾಗಿ ಪರಿವರ್ತನೆಯಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದ ಉದ್ದಕ್ಕೂ ಸರ್ಕಾರದ ಸಾಧನೆ ವಿವರಿಸುವ ಜೊತೆಗೆ ಬಿಜೆಪಿ ಜೆಡಿಎಸ್ ವಿರುದ್ಧ ಟೀಕಾಪ್ರಹಾರ ನಡೆಸಿದ್ರು. 2028ರ ಚುನಾವಣೆಗೂ ಪ್ರಚಾರಕ್ಕೂ ಮುನ್ನುಡಿ ಬರೆದರು. ಮದ್ದೂರು ಪಟ್ಟಣದ ಹೊರವಲಯದಲ್ಲಿ ನಡೆದ ಸರ್ಕಾರಿ ಸಮಾರಂಭಕ್ಕೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನರನ್ನ ಸೇರಿಸಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 2 ವರ್ಷವಷ್ಟೇ ಆಗಿದ್ದು ಇನ್ನೂ 3 ವರ್ಷ ಬಾಕಿ ಇದೆ. ಆದಾಗ್ಯೂ ಮದ್ದೂರಿನಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಚುನಾವಣಾ ಪ್ರಚಾರವನ್ನು ನಡೆಸಿದ್ರು. ಇವರ ಭಾಷಣದಿಂದಾಗಿ ಈಗಾಗಲೇ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಎದುರಾಯಿತೇನೋ ಅನ್ನುವಂತೆ ಜನ ಗೊಂದಲಕ್ಕೆ ಒಳಗಾಗಿದ್ರು. ಮಾತಿನ ಭರದಲ್ಲಿ ಇದು ಕಾಂಗ್ರೆಸ್ ಸರ್ಕಾರ, ಉದಯ್ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ, ಮದ್ದೂರು ಶಾಸಕ ಉದಯ್ ಅವರೇ 2028ರ ಚುನಾವಣೆಯಲ್ಲೂ ಅಭ್ಯರ್ಥಿ, ಬಹುಮತದಿಂದ ಗೆಲ್ಲಿಸಿಕೊಡಿ. ಆ ಚುನಾವಣೆಯಲ್ಲೂ ಅವರೇ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ಬರುತ್ತಾರೆ. ಪ್ರತಿಪಕ್ಷದವರು ಯಾವುದೇ ಚಳವಳಿ ರಾಜಕೀಯ ಮಾಡುತ್ತಾ ತಿಪ್ಪರ್ಲಾಗ ಹಾಕಿದ್ರು 2028ಕ್ಕೆ ನಾವೇ ಗೆಲ್ಲೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ತಾಲೂಕಿನಲ್ಲಿ ತೆರೆಯಲು ತನ್ನ ಸ್ವಂತ ನಿವೇಶನವನ್ನ ಬಿಟ್ಟುಕೊಟ್ಟ ಮದ್ದೂರು ಶಾಸಕ ಕೆಎಂ ಉದಯ್ ಅವರನ್ನ ಪಕ್ಷದ ಪರವಾಗಿ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ನಾವು ಯೋಗಿ ಅಂತ ಕರೆಸಿಕೊಳ್ಳುವುದಕ್ಕಿಂತ ಉಪಯೋಗಿ ಅಂತ ಕರೆಸಿಕೊಳ್ಳೋದು ಬಹಳ ಮುಖ್ಯ. ಸ್ಥಳೀಯ ಶಾಸಕ ಉದಯ್ ಅವರು ಕ್ಷೇತ್ರದಲ್ಲಿ ಎಲ್ಲಾ ಇಲಾಖೆಯ ಕೆಲಸಗಳನ್ನ ಮಾಡುವ ಮೂಲಕ ನಿಮ್ಮ ಸೇವೆ ಮಾಡುತ್ತಿದ್ದಾರೆ. 15 ದಿನಗಳ ಹಿಂದೆ ನಾನು ಇಲ್ಲಿನ ತಾಲೂಕು ಕಚೇರಿಗೆ ಬಂದಿದ್ದೆ. ನಮ್ಮ ಶಾಸಕ ಉದಯ್ ಅವರು 2 ಕೋಟಿ ಮೊತ್ತದ ನಿವೇಶನವನ್ನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೇವರು ನಮಗೆ 2 ಆಯ್ಕೆ ಕೊಟ್ಟಿದ್ದಾನೆ. ಒಂದು ಕೊಟ್ಟು ಹೋಗುವುದು, ಮತ್ತೊಂದು ಬಿಟ್ಟು ಹೋಗುವುದು. ನಾನು ಉದಯ್ ಅವರಿಗೆ ಪಕ್ಷದ ಟಿಕೆಟ್ ನೀಡುವ ಮುನ್ನ SM ಕೃಷ್ಣ, ಚಲವರಾಯಸ್ವಾಮಿ ಹಾಗೂ ಇತರೆ ಜಿಲ್ಲಾ ಮುಖಂಡರನ್ನ ಭೇಟಿ ಮಾಡಿದ್ದೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಉದಯ್ ಹಾಗೂ ಗುರುಚರಣ್ ಅವರು ಬಂದಿದ್ರು. ಆಗ ಕೃಷ್ಣ ಅವರು, ನಾನು ಅನೇಕರಿಗೆ ಬಿ ಫಾರಂ ಕೊಟ್ಟಿದ್ದು, ಈಗ ನಾನು ನಮ್ಮ ಕುಟುಂಬಕ್ಕೆ ಒಂದು ಬಿ ಫಾರಂ ಕೇಳುತ್ತಿದ್ದೇನೆ ಅಂತ ಹೇಳಿದ್ರು. ಆಗ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಂದೆ. ನನಗೆ ಟಿಕೆಟ್ ಅನ್ನ ಗುರುಚರಣ್ ಅವರಿಗೆ ನೀಡಬೇಕು ಅನ್ನೋ ಆಸೆ ಇತ್ತು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ನಂತರ 3 ಬಾರಿ ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿಸಿದೆ. ಪ್ರತಿ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ ಗೆಲ್ಲಬೇಕಾದರೆ ಉದಯ್ ಅವರಿಗೆ ನೀಡಬೇಕು ಅನ್ನೋದು ಜನರ ಅಭಿಪ್ರಾಯವಾಗಿತ್ತು. ಹೀಗಾಗಿ ನಾನು ಈ ವಿಚಾರವನ್ನ ಕೃಷ್ಣ ಅವರ ದಂಪತಿಗಳ ಮುಂದೆ ಸಮೀಕ್ಷೆಯ ವರದಿಯನ್ನ ಇಟ್ಟು ಚರ್ಚೆ ಮಾಡಿದೆ. ಆಗ ಅವರು, ನನ್ನ ಮಗ ಮುಖ್ಯ ಅಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಮುಖ್ಯ, ನೀನೇ ತೀರ್ಮಾನ ಮಾಡಿ ಉದಯ್ಗೆ ಟಿಕೆಟ್ ನೀಡು ಅಂತ ಹೇಳಿದರು ಅಂತ ಡಿಕೆ ಶಿವಕುಮಾರ್ ಅಂದಿನ ಘಟನೆಯನ್ನ ಸ್ಮರಿಸಿಕೊಂಡರು. ಉಳಿಪೆಟ್ಟು ಬೀಳದೆ ಕಲ್ಲು ಶಿಲೆಯಾಗೋದಿಲ್ಲ, ನೇಗಿಲು ಉಳುಮೆ ಮಾಡದೆ ಹೊಲ ಮಟ್ಟವಾಗುವುದಿಲ್ಲ. ಅದೇ ರೀತಿ ಉದಯ್ ಅವರು ನಿಮ್ಮ ಬದುಕು ಹಸನಾಗಿಸಲು ಶ್ರಮಿಸುತ್ತಿದ್ದಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಅದೇ ರೀತಿ ಮನುಷ್ಯನಿಗೆ ನಂಬಿಕೆ ಮುಖ್ಯ. ಮೋದಿಯವರು ಅಧಿಕಾರಕ್ಕೆ ಬರೋ ಮುನ್ನ ಅಚ್ಚೇ ದಿನ್ ಬರುತ್ತೆ ಅಂತ ಅಂದಿದ್ರು. ಅವರು ಹೇಳಿದ್ದ ಅಚ್ಚೇ ದಿನ್ ಖಾತೆಗೆ 15 ಲಕ್ಷದ ವಿಚಾರ ಏನಾಯ್ತು ಅಂತ ನೀವೆಲ್ಲರೂ ಬಿಜೆಪಿ ಹಾಗೂ ಕುಮಾರಸ್ವಾಮಿ ಅವರನ್ನೇ ಕೇಳಬೇಕು ಅಂತ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. 2008ರಿಂದ ಸತತವಾಗಿ ಮದ್ದೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವು ಸಾಧಿಸುತ್ತಾ ಬರುತ್ತಿತ್ತು. 3 ಬಾರಿ ಶಾಸಕರಾಗಿದ್ದ ಡಿಸಿ ತಮ್ಮಣ್ಣ ಅವರನ್ನ ಕಾಂಗ್ರೆಸ್ಸಿನ ಕದಲೂರು ವಿಜಯ್ ಕಳೆದ ಚುನಾವಣೆಯಲ್ಲಿ ಸೋಲಿಸಿದ್ದರು. ಉದಯ್ 24,113 ಮತಗಳ ದೊಡ್ಡ ಅಂತರದಿಂದ ಗೆಲುವನ್ನ ಸಾಧಿಸಿದ್ದರು. ಬಿಜೆಪಿಯ ಅಭ್ಯರ್ಥಿ SP ಸ್ವಾಮಿ ಕಣದಲ್ಲಿ ಉಳಿದುಕೊಂಡಿದ್ದು ಜೆಡಿಎಸ್ ಪಾರ್ಟಿಗೆ ಹಿನ್ನಡೆಯಾಗಿತ್ತು. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ 28,996 ಮತಗಳನ್ನ ಪಡೆದಿದ್ದರು.
ಮದ್ದೂರಿನಲ್ಲಿ ಸಾಧನಾ ಸಮಾವೇಶದಲ್ಲಿ ಉದಯ್ ಗುಣಗಾನವೇ ಅತಿಯಾಗಿತ್ತು. ಪಕ್ಷದ ಟಿಕೆಟ್ಗಾಗಿ 2 ಕೋಟಿ ರೂಪಾಯಿಯನ್ನ ದಾನದ ರೂಪದಲ್ಲಿ ನೀಡಿದ ಉದಯ್ರನ್ನ ಹೊಗಳಿದ್ದೇ ಹೊಗಳಿದ್ದು. 2 ಕೋಟಿಗೆ ಪ್ರತಿಫಲವಾಗಿ ಟಿಕೆಟ್ ಘೋಷಣೆಯೂ ಆಗಿ ಹೋಗಿದೆ. ಪಕ್ಷದ ಕಚೇರಿಗೆ ಜಾಗ ಬಿಟ್ಟವರು ಜನರಿಗೆ ಏನು ಕೊಟ್ಟಿದ್ದಾರನ್ನೋದೇ ಸದ್ಯದ ಪ್ರಶ್ನೆ. ಪಕ್ಷವನ್ನ ಸಂಪ್ರೀತಿಗೊಳಿಸೋದಿರಲಿ, ಮೊದಲು ಜನಸಾಮಾನ್ಯರಿಗೆ ಸಹಾಯ ಮಾಡಿ. ಇಂಥ ಒಂದು ಇತಿಹಾಸ ಪುಟಕ್ಕೆ ಈ ಮದ್ದೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡ್ಕೊಂಡು ಶಾಸಕರಾದಕ್ಕೆ ಇಂಥ ಸೇವೆಯನ್ನು ಮಾಡಿದ್ದಾರೆ. ನಾನು ಟಿಕೆಟ್ ಕೊಡೋಕ್ಕಿಂತ ಮುಂಚಿತವಾಗೆ SM ಕೃಷ್ಣರವರಕ್ಕೆ ನಾನು ನಮ್ಮ ಚಲುವಸ್ವಾಮಿಯವರು ಈ ಜಿಲ್ಲೆಯ ಮುಖಂಡರಿಗೆಲ್ಲ ಹೋಗಿ ಭೇಟಿ ಮಾಡಿದವು. ಉದಯನೂ ಬಂದಿದ್ದ, ಗುರುಚರಣೂ ಬಂದಿದ್ದರು. ಅವ್ರು ಕೇಳಿದ್ರು ನನಗೆ, ನಾನು ಇಷ್ಟು ಜನಕ್ಕೆ B.Pharm ಕೊಟ್ಟಿದ್ದೇನೆ, ಇವತ್ತು ನನ್ನ ಮನೆಗೆ ಒಂದು B.Pharm ಕೇಳ್ತಾ ಇದ್ದೀನಿ ಅಂತ ಮಾತನ್ನು ಕೇಳಿದ್ರು ಅವರು. ಆಯಿತು ಸರ್, ಯೋಚನೆ ಮಾಡ್ತೀವಿ ಅಂತೇಳಿ ನಾನು ಎದ್ದು ಬಂದೆ. ಅದಾದಮೇಲೆ 3 ಬಾರಿ ಸರ್ವೆ ಮಾಡಿಸ್ತೀನಿ. ನಾನು 3 ಬಾರಿ ಸರ್ವೆ ಮಾಡಿಸಿದಾಗ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ನನಗೆ ಗುರುಚರಣ್ಗೆ ಕೊಡಬೇಕು ಅಂತ ಆಸೆ ಇತ್ತು. ಆದರೆ 3 ಬಾರಿ ಸರ್ವೆ ಮಾಡಿದಾಗ ಜನರ ಅಭಿಪ್ರಾಯ ಉದಯ್ ಕಡ್ಲೂರಿಗೆ ಕೊಡಬೇಕು ಅನ್ನೋದು ಜನರ ಅಭಿಪ್ರಾಯ ಇತ್ತು. ಅದನ್ನು ಮತ್ತೆ ನಾನು SM ಕೃಷ್ಣರವರ ಹತ್ರ, ಅವರ ಧರ್ಮಪತ್ನಿ ಪ್ರೇಮಾ ಕೃಷ್ಣರವರ ಹತ್ರ ಮನೆಗೆ ಹೋಗಿ ಚರ್ಚೆ ಮಾಡಿದೆ. ನಾನು ಅವ್ರಿಗೆ ರಿಪೋರ್ಟ್ ತರಿಸಿದೆ, ಈ ರೀತಿ ಜನರ ಅಭಿಪ್ರಾಯ ಇದೆ ಅಂತ. ಆಗ SM ಕೃಷ್ಣರವರು ಹೇಳಿದ್ರು, ನನ್ನ ಮಗ ಮುಖ್ಯ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಮುಖ್ಯ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.